ಅಂದರೆ ನಾವು ಕನ್ನಡದ ಅಭಿಮಾನಿಗಳು ನಾವು ಎಲ್ಲರದು ನೋಡ್ತೀವಿ. ಉಪೇಂದ್ರ ಆಗ್ಬೋದು ಮತ್ತು ಸುದೀಪ್ ಅಣ್ಣ ಆಗ್ಬೋದು, ಇಬ್ಬರದು ನೋಡ್ತೀವಿ, ದರ್ಶನ್ದು ನೋಡ್ತೀವಿ. ಎಸ್ಪೆಷಲಿ ಹೇಳಬೇಕು ಅಂದರೆ ಉಪೇಂದ್ರ ಸರ್ ನಮಗೆ ಕನ್ನಡಕ್ಕೆ ಸಿಕ್ಕಿರೋ ಒಂದು ಮಾಣಿಕ್ಯ ಥರ. ಕನ್ನಡ ಮೂವಿ ಎಲ್ಲರೂ ಬೆಳಿಬೇಕು. ದರ್ಶನು ಬೆಳಿಬೇಕು, ಸುದೀಪ್ ಸಾರು ಬೆಳಿಬೇಕು, ಆಮೇಲೆ ಉಪೇಂದ್ರನು ಬೆಳಿಬೇಕು, ಯಸ್ಸುನು ಬೆಳಿಬೇಕು. ಅಪ್ಪು ಇಲ್ಲಿ ಸಾರು ಇಲ್ಲ, ಅವರು ಇದ್ದಾರೆ. ಇಂದ ಇಲ್ಲಿವರೆಗೂ ಎಲ್ಲ ನೋಡ್ಕೊಂಬಂದಿದ್ದೀವಿ. ಅಂದರೆ ಇದ್ದಂಗೆ ತೆಗಿತಾರೆ, ಅದು ಜನಗಳಿಗೆ ಓಪನ್ ಆಗಿ ತೆಗಿತಾರೆ. ಅಲ್ಲೊಂದು ಇಲ್ಲೊಂದೇನಿಲ್ಲ. ಅದರಿಂದ ಉಪೇಂದ್ರ ಸರ್ ಇಷ್ಟ ನಮಗೆ, ನೋಡ್ತೀವಿ ಉಪೇಂದ್ರ ಸರ್. ಬಿಗ್ ಬಾಸು ಅದರಲ್ಲಿ ಒಳ್ಳೆ ಸ್ಟ್ರೈಟಾಗಿ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದರಿಂದ ಮ್ಯಾಕ್ಸು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ, ಚೇಂಜ್ ಇರುತ್ತೆ ಅಂತ ನೋಡ್ತೀವಿ. ಪಿಕ್ಚರಲ್ಲೇ ಒಂಥರ ಇರುತ್ತೆ, ಇಲ್ಲೇ ಒಂಥರ ನೋಡೋಕ್ಕೆ ಸೂಪರಾಗಿ ಬಂದವೆ ಎರಡುವೆ. ಫಿಲಮ್ ಇನ್ನೂ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಚೆನ್ನಾಗಂತೂ ಇರುತ್ತೆ. ಹೋಗ್ತೀವಿ ಮೇಡಮ್, ಎರಡು ಚೆನ್ನಾಗಿ ಬಂದಿದೆ ಮೇಡಮ್. ಸರ್ ನೆಕ್ಸ್ಟ್ ಮ್ಯಾಕ್ಸ್ ಮತ್ತೆ ಯು ಐ ಮೂವಿ ರಿಲೀಸಿಂಗ್ ಆಗಿದೆ, ನೀವು ಯಾವುದಕ್ಕೆ ವೇಟ್ ಮಾಡ್ತಿದ್ದೀರಾ? ಮೇಡಮ್ ಎರಡು ನೋಡ್ತೀವಿ. ಕನ್ನಡ ಇಲ್ಲ ಸುದೀಪ್ ಸರ್ದು ಆಗ್ಬೋದು, ಇಲ್ಲ ಉಪೇಂದ್ರ ಸರ್ ಆಗ್ಬೋದು, ಇಬ್ಬರದು ನೋಡ್ತೀವಿ. ನಾವು ಅಂಬರೀಷಣ್ಣ ಅಭಿಮಾನಿಗಳು ಮಂಡ್ಯ, ಆದರೆ ನಾವು ಕನ್ನಡದ ಅಭಿಮಾನಿಗಳು ನಾವು ಎಲ್ಲರದು ನೋಡ್ತೀವಿ. ಉಪೇಂದ್ರ ಆಗ್ಬೋದು ಮತ್ತು ಸುದೀಪ್ ಅಣ್ಣ ಆಗ್ಬೋದು, ಇಬ್ಬರದು ನೋಡ್ತೀವಿ, ದರ್ಶನ್ದು ನೋಡ್ತೀವಿ. ಫಸ್ಟು ಅಂಬರೀಷಣ್ಣಂದು ಇದ್ದಾಗ ಅಂಬರೀಷಣ್ಣಂದು ನೋಡ್ತಿದ್ದೋ. ಇವಾಗೆಲ್ಲ ಕನ್ನಡ ಫಿಲ್ಮ್ ಮೇಡಮ್ ನೋಡೋದು ನಾವು, ಅದು ಬಿಟ್ಟು ಬೇರೆಯವ್ರು ನೋಡೋಕೆ ಹೋಗಲ್ಲ. ಕನ್ನಡ ಮೇಯ್ನು. ಫಸ್ಟ್ ಇವಾಗ ಯು ಐ ಮೂವಿ ರಿಲೀಸಿಂಗ್ ಇದೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಮೂವಿ ಕಡೆ? ಅದು ಇವ್ರದ್ದು ಉಪೇಂದ್ರದ್ದು ಸರ್. ಅವರು ಡೈರೆಕ್ಟಾಗೆ ರಿಲೇ ಥರ ಏನು ನಡೀತದೆ ಪ್ರಪಂಚದಲ್ಲಿ ಅದನ್ನು ಡೈರೆಕ್ಟ್ ಮಾಡೋಕೆ ಹೋಗ್ತಾರೆ. ಅದರಿಂದ ಅವರು ಉಪೇಂದ್ರ ಆ್ಯಕ್ಟಿಂಗು ನಮಗೆ ತುಂಬ ಇಷ್ಟ ಆಗುತ್ತೆ. ಅವರು ಎಲ್ಲ ನೋಡ್ಕೊಂಬಂದಿದ್ದೀವಿ ಪಿಕ್ಚರ. ಯಾರು ಉಪೇಂದ್ರ ಸರ್ ಇಂದ ಇಲ್ಲಿವರೆಗೂ ಎಲ್ಲ ನೋಡ್ಕೊಂಬಂದಿದ್ದೀವಿ. ಅಂದರೆ ಇದ್ದಂಗೆ ತೆಗಿತಾರೆ, ಅದು ಜನಗಳಿಗೆ ಓಪನ್ ಆಗಿ ತೆಗಿತಾರೆ. ಅಲ್ಲೊಂದು ಇಲ್ಲೊಂದೇನಿಲ್ಲ. ಅದರಿಂದ ಉಪೇಂದ್ರ ಸರ್ ಇಷ್ಟ ನಮಗೆ, ನೋಡ್ತೀವಿ ಉಪೇಂದ್ರ ಸರ್. ಮ್ಯಾಕ್ಸ್ ಮೂವಿ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ನಮ್ಮ ಸುದೀಪ್ ಸರ್ದು ಈಗ ಅವರು ಒಂಥರ ಡಿಫ್ರೆನ್ಸ್ ಇರ್ತಾರೆ. ಒಂದೊಂದು ಫಿಲಮ್ ಒಂದೊಂದು ಥರ ತೆಗಿತಾರೆ. ಅವ್ರದ್ದು ಕೂಡ ಈಗ ನಮ್ಮಲ್ಲಿ ಇವಾದ ಬಿಗ್ ಬಾಸು ಅದರಲ್ಲಿ ಒಳ್ಳೆ ಸ್ಟ್ರೈಟಾಗಿ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದರಿಂದ ಮ್ಯಾಕ್ಸು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ, ಚೇಂಜ್ ಇರುತ್ತೆ ಅಂತ ನೋಡ್ತೀವಿ. ಅವ್ರದ್ದು ಅಷ್ಟೇ. ಇದರಿಂದ ಯಾವುದೋ ಕಿಚ್ಚ ಫಸ್ಟ್ ಯಾವುದೋ ಗೊತ್ತಲ್ಲಪ್ಪ ಇದು ಸ್ಪರ್ಶದಿಂದ ಇಲ್ಲಿವರೆಗೂ ಅವ್ರದ್ದು, ದರ್ಶನ್ದು, ಯಶುದು, ಇವಾಗ ಈಗಿನ ಜನರೇಷನಲ್ಲಿ ಅಪ್ಪುದು, ಇವೆಲ್ಲ ನೋಡ್ಕೊಂಬಂದಿದ್ದೀವಿ. ನಾವು ಕನ್ನಡ ಬಿಟ್ಟು ಇನ್ನೇನು ಗೊತ್ತಿಲ್ಲ ಮೇಡಮ್. ಅದಕ್ಕೆ ದರ್ಶನ್ ಇವಾಗ ಯಶುದ್ ನೋಡೋದು, ಇದು ಸುದೀಪ್ ಸರ್ ನೋಡೋದು, ಇಲ್ಲ ಉಪೇಂದ್ರ ನೋಡೋದು ನೋಡ್ತೀವಿ. ನಮ್ಮ ಹುಡುಗರೆಲ್ಲ ಯಾವುದಕ್ಕೆ ಸಿಗುತ್ತೆ ಅದಕ್ಕೆ ಹೋಗಿ ಎರಡು ನೋಡ್ತೀವಿ. ಒಟ್ಟಿನಲ್ಲಿ ಯಾವ ಸಾಂಗ್ ನೋಡ್ತೀವಿ ಅಂತ ಗೊತ್ತಿಲ್ಲ. ಎರಡಕ್ಕೂ ಫಸ್ಟ್ ಯಾವ ಟಿಕೆಟ್ ಸಿಗುತ್ತೆ ಅದಕ್ಕೆ ಹೋಗಿ ನೋಡ್ತೀವಿ ಮೇಡಮ್. ಟ್ರೈಲರ್ ಅಂತೂ ನೋಡಿರ್ತೀರಾ, ಎರಡು ಮೂವಿದು ಕೂಡ ತುಂಬಾ ಅದ್ಭುತವಾಗಿ ಬಂದಿರೋದು. ಎರಡು ಮೂವಿಯಲ್ಲಿ ಯಾವುದು ಅಂತ ಅನಿಸ್ತು ಮೇಡಮ್ ಅವರೇ? ನಾವು ಈಗ ಅದ್ಭುತ ಅಂದರೆ ನಾವು ಎರಡೂ ಅದ್ಭುತವಾಗಿ ಬಂದವೆ. ಯಾಕೆಂದರೆ ನಾವು ಅದನ್ನು ಕಡಿಮೆ ಮಾಡೋಕ್ಕಲ್ಲ, ಇದನ್ನು ಮಾಡೋಕ್ಕಲ್ಲ. ಎರಡೂ ಚೆನ್ನಾಗವೆ. ಇವಾಗ ತೋರಿಸ್ತಾರೆ ಇವಾಗ. ಯಾಕೆಂದರೆ ಪಿಕ್ಚರಲ್ಲೇ ಒಂಥರ ಇರುತ್ತೆ, ಇಲ್ಲೇ ಒಂಥರ ನೋಡೋಕ್ಕೆ ಸೂಪರಾಗಿ ಬಂದವೆ ಎರಡುವೆ. ಫಿಲಮ್ ಇನ್ನೂ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಚೆನ್ನಾಗಂತೂ ಇರುತ್ತೆ. ಹೋಗ್ತೀವಿ ಮೇಡಮ್, ಎರಡೂ ಚೆನ್ನಾಗಿ ಬಂದಿದೆ ಮೇಡಮ್. ಆಫ್ಟರ್ ಕೋವಿಡ್ ಆದ್ಮೇಲೆ ಇದು ಕಾಟೇರ ಮತ್ತೆ ಕಾಂತಾರ ಬಿಟ್ಟು ಯಾವುದನ್ನು ಅಷ್ಟಾಗಿ ಮೂವೀಸ್ ಹೋಗ್ಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್ ಇವಾಗ ಯು ಐ ಅಥವಾ ಮ್ಯಾಕ್ಸು ಅದನ್ನ ಬೀಟ್ ಮಾಡುತ್ತೆ ಅಂತ ಅನ್ಸುತ್ತಾ ಮೇಡಮ್? ಅದು ಇವಾಗ ಕೋವಿಡಲ್ಲಿ ಜನಗಳು ಆಚೆ ಥಿಯೇಟ್ರಿಗೆ ಬರೋಕ್ಕೆ ಭಯ ಬೀಳ್ತಾಯಿದ್ರು. ಅವಾಗ ಕಾಟೇರ, ಕಾಂತಾರ, ಆಮೇಲೆ ಇವೆಲ್ಲ ಬಂದಾಗ ಸ್ವಲ್ಪ ತಿರ್ಗಾ ಥಿಯೇಟ್ರ್ ಕಡೆ ಹೋಗ್ತಾ ಇದ್ದಾರೆ. ಇದುವೇ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ ಮೇಡಮ್. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತವೆ. ಯಾರು ಸುದೀಪ್ ಸರ್ದು ಯಾವುದು, ಇಲ್ಲ ಉಪೇಂದ್ರ ಸರ್ ಯಾವುದು, ಎರಡು ಮುಂದಕ್ಕೆ ಹೋಗ್ತವೆ. ಉಪೇಂದ್ರಂದು ಇಡೀ ಇದರಲ್ಲೆಲ್ಲ ಓಪನ್ ಆಗ್ತಾ ಇದೆ, ಆಲ್ ಇಂಡಿಯಾ ಓಪನ್ ಆಯ್ತದೆ. ಅದರಿಂದ ಒಂದು ಹೆಜ್ಜೆ ಹೋಗುತ್ತೆ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಮೇಡಮ್. ಜಾಸ್ತಿ ಕಾಟೇರ ಇವಕ್ಕೆಲ್ಲ ಹೋಗ್ತವೆ ಮುಂದೆ ಅಂತ ಅನ್ಕೊಂಡಿದ್ದೀವಿ. ಹೋಗ್ಲಿ, ಸಂತೋಷ. ನಾವು ಅವ್ರದ್ದು ಇವ್ರದ್ದು ಅಂತಲ್ಲ, ಕನ್ನಡ ಮೂವಿ ಎಲ್ಲರೂ ಬೆಳಿಬೇಕು. ದರ್ಶನು ಬೆಳಿಬೇಕು, ಸುದೀಪ್ ಸಾರು ಬೆಳಿಬೇಕು, ಆಮೇಲೆ ಉಪೇಂದ್ರನು ಬೆಳಿಬೇಕು, ಯಸ್ಸುನು ಬೆಳಿಬೇಕು. ಅಪ್ಪು ಇಲ್ಲಿ ಸಾರು ಇಲ್ಲ, ಅವರು ಇದ್ದಾರೆ. ಹಿಂದೆ ಇದ್ದರು ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವರೆಲ್ಲ ಇದ್ದರು. ಈಗಿನ ಜನರೇಷನಲ್ಲಿ ಸುದೀಪ್ ಸಾರು, ದರ್ಶನ್ ಸಾರು, ನಮ್ಮ ರಾಕಿ ಬಾಯ್, ಯಸ್ಸು, ಹಿಂಗೆ ಇವಾಗೆಲ್ಲ ಇದ್ದಾರೆ. ಇವರು ಈ ಜನ್ರೇಷನಲ್ಲಿ ಓಡಲಿ. ನಾವು ಅವ್ರಿಗೂ ಸಪೋರ್ಟ್ ಮಾಡಿ. ಹಿಂದೆ ಏನು ಮಾಡ್ಕೊತೀವೋ ಈಗಲೂ ಅದೇ ಥರ ಸಪೋರ್ಟ್ ಮಾಡ್ತೀವಿ. ಕನ್ನಡ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಮೇಡಮ್. ಕನ್ನಡ ಫಸ್ಟು. ಥ್ಯಾಂಕ್ ಯು ಮೇಡಮ್. ನೀವು ಯಾವ ಮೂವಿ ವೇಟ್ ಮಾಡ್ತಿದ್ದೀರಾ, ಯು ಐನ ಮ್ಯಾಕ್ಸಾ? ಮೇಡಮ್ ನಾನು ಸುದೀಪ್ ಅವರ ಅಭಿಮಾನಿ. ಮ್ಯಾಕ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಬೇಸಿಕಲಿ ಉಪೇಂದ್ರ ಅವ್ರದ್ದು ಡೈರೆಕ್ಷನ್ ತುಂಬ ಇಷ್ಟ. ಯಾಕೆ ಅಂತಂದರೆ ಉಪೇಂದ್ರ ಸರ್ರು ಇಂದ ತರಲೆ ನನ್ನ ಮಗ ಇಂದನೂ ಅವರು, ಯಾಕೆಂದರೆ ನಾವು ಅವಾಗ ಇನ್ನೂ ಹುಟ್ಟೇ ಇರಲಿಲ್ಲ. ಆ ಮೂವಿಗಳನ್ನ ನೋಡ್ತಾ ಇದ್ರೆ ಯಾವ ಥರ ಡೈರೆಕ್ಷನ್ನು ಆ ಜನ್ರೇಷನ್ಗೆ ಯಾವ ಥರ ಕೊಡ್ತಾಯಿದ್ರು ಅದನ್ನು ಈಸಿಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಈಗ ಅವ್ರದ್ದು ಸೂಪರ್ ಇರ್ಬೋದು. ಮತ್ತು ಅವ್ರ ಸಿಂಬಲ್ಲೇ ಒಂಥರ ಸ್ಪೆಷಲ್ ಆಗಿರುತ್ತೆ. ಎಸ್ಪೆಷಲಿ ಹೇಳಬೇಕು ಅಂದರೆ ಉಪೇಂದ್ರ ಸರ್ ನಮಗೆ ಕನ್ನಡಕ್ಕೆ ಸಿಕ್ಕಿರೋ ಒಂದು ಮಾಣಿಕ್ಯ ಥರ. ಅವ್ರ ಡೈರೆಕ್ಷನ್ನು ನಮಗೆ ಮತ್ತೆ ಇವಾಗ ನೋಡೋಕ್ಕೆ ನಮ್ಗೆ ಸಿಗ್ತಾ ಇರೋದು ಒಂದು ಪುಣ್ಯ. ಅದು ಈ ಜನ್ರೇಷನ್ ಹುಡುಗರು ಎಷ್ಟು ಕನ್ಫ್ಯೂಸ್ ಆಗ್ತಾರೋ ಗೊತ್ತಿಲ್ಲ. ನಾವು 1990ಸಲ್ಲಿ ಏ ಮೂವಿ ನೋಡಿದಾಗ್ಲೇ ಅದನ್ನು ಒಂದೊಂದು ಮೂರು ಸಲ 4 ಸಲ ನೋಡಿ ಕನ್ಫ್ಯೂಸ್ ಆಗಿದೆ. ಬಟ್ ಈ ಸಲ ಏನೋ ಸಸ್ಪೆನ್ಸ್ ಇರುತ್ತೆ. ಯು ಐ ಒಂದು ಎಲ್ಲ ಪ್ಯಾನ್ ಇಂಡಿಯಾ ಅಂತಾರೆ. ಉಪೇಂದ್ರ ಸರ್ನ ಪ್ಯಾನ್ ಇಂಡಿಯಾ ಯಾವಾಗಲೂ ಗೊತ್ತು. ಡೈರೆಕ್ಷನಲ್ಲಿ ಅವರು ಯಾವಾಗಲೂ ನಂಬರ್ 1 ಟಾಪಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡಿದ್ದೀವಿ. ಉಪೇಂದ್ರ ಸರ್ ಅಂತ ಅಂದರೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ತುಂಬ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸುದೀಪ್ ಸರ್ದು ಮ್ಯಾಕ್ಸು ವೆಯ್ಟ್ ಮಾಡ್ತಾ ಇದ್ದೀನಿ, ಅದು ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಬೀಟ್ ಪ್ಲಸ್ ಕರ್ನಾಟಕ.